ವೀಕ್ಷಕರೇ ನಮಸ್ಕಾರ, ನಾನ್ ಅನನ್ಯ ಗೋಪಿನಾಥ್. ಅಡ್ಗೆಗೆ ಏನಿಲ್ಲಾದ್ರೂ ನಡೆಯುತ್ತೆ, ಆದ್ರೆ ಉಪ್ಪಿಲ್ದೇ ಇದ್ರೆ ರುಚಿಯಾಗಿರೋಲ್ಲ. ಅದೇ ರೀತಿ ಉಪ್ಪು ಕೆಡುತ್ತಾ ಕೆಡಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಉಪ್ಪುಗೂ ಇದೆಯೇನ್ರಿ ಎಕ್ಸ್ಪೈರಿ ಡೇಟ್? ಎಲ್ಲಿದೆ ನೋಡಿ. ಅಡುಗೆಗೆ ಏನಿಲ್ಲದಿದ್ರೂ ನಡೆಯುತ್ತೆ, ಆದ್ರೆ ಉಪ್ಪು ಒಂದು ಇರ್ಲೇಬೇಕು. ಆದ್ರೆ ಉಪ್ಪು ಹಾಳಾಗುವುದರ ಬಗ್ಗೆ ನಮಗೆ ಯಾರಿಗೂ ತಿಳಿದಿಲ್ಲ. ಉಪ್ಪು ಹಾಳಾಗುತ್ತದೆ ಎನ್ನುವ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಿಮಗೆ ನಾನು ನೀಡ್ತೀನಿ. ಉಪ್ಪು ಹಾಳಾಗಿದೆಯಾ ಎಂದು ಪತ್ತೆ ಹಚ್ಚೋದಾದ್ರೂ ಹೇಗೆ? ಉಪ್ಪು ಹಾಕದೆ ಎಷ್ಟೇ ಮಸಾಲೆ ಹಾಕಿ ಅಡುಗೆ ಮಾಡಿದ್ರು ಅದಕ್ಕೆ ಯಾವುದೇ ರುಚಿ ಸಿಗೋದಿಲ್ಲ. ಅದೇ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರೆ ಮಾತ್ರ ಅದು ರುಚಿಯಾದ ಅಡುಗೆ ಎನಿಸಿಕೊಳ್ಳುತ್ತದೆ. ಉಪ್ಪಿನಲ್ಲಿ ಉತ್ತಮ ಪೋಷಕಾಂಶ ಮತ್ತು ವಿಟಮಿನ್ಗಳು ಸಮೃದ್ಧವಾಗಿದ್ದು, ಉಪ್ಪನ್ನು ಬಳಸುವ ಮುನ್ನ ಎಚ್ಚರಿಕೆಯಿಂದ ಬಳಸಬೇಕು ಹಾಗೂ ಕಡಿಮೆಯಾದರೂ ರುಚಿ ಚೆನ್ನಾಗಿರೋಲ್ಲ. ಉಪ್ಪು ಸಾಮಾನ್ಯವಾಗಿ ಬಹಳ ದಿನ ಬಾಳಿಕೆ ಬರುತ್ತದೆ, ಆದ್ರೆ ಎಷ್ಟೇ ದಿನ ಇಟ್ಟರೂ ಇದು ಹೇಗೆ ಕೆಡುತ್ತದೆ ಎಂದು ತಿಳಿಯುವುದಿಲ್ಲ. ಆದ್ರೆ ಉಪ್ಪು ಕೂಡ ಕೆಡುತ್ತದೆ. ಅದನ್ನ ಹೇಗೆ ಪತ್ತೆ ಹಚ್ಚಬೇಕು ಅಂದ್ರೆ, ಉಪ್ಪಿನಲ್ಲಿ ಕಲೆಗಳು ಕಾಣಿಸಿಕೊಂಡ್ರೆ, ಬಣ್ಣದಲ್ಲಿ ಬದಲಾವಣೆ ಕಂಡ್ರೆ ಉಪ್ಪು ಕಲುಷಿತವಾಗಿದೆ ಎಂದರ್ಥ. ತಾಜಾ ಉಪ್ಪು ಯಾವಾಗಲೂ ಸ್ವಚ್ಛವಾಗಿ ಬಿಳಿಯಾಗಿರುತ್ತದೆ. ಅಲ್ಲದೆ ಉಪ್ಪು ಯಾವುದೇ ರೀತಿಯ ವಾಸನೆಯನ್ನ ಹೊಂದಿರಬಾರದು. ಉಪ್ಪು ತೇವವಾಗಿದ್ರೆ ಅದು ಕೆಳಮಟ್ಟದ ಉಪ್ಪು ಎಂದು ಅರ್ಥ. ಮತ್ತು ಉಪ್ಪು ಒಣಗಿದ ಹಾಗೆ ಉಂಡೆಗಳು ಇಲ್ಲದೆ ಇದ್ರೆ ಅದು ಶುದ್ಧ ಉಪ್ಪು ಎಂದು ಪರಿಗಣಿಸಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ದಿನ ನಾವು ಉಪ್ಪನ್ನ ನಾವು ಹೇಗ್ ಬೇಕೋ ಆ ರೀತಿ ಬಳಸ್ತಾ ಇದ್ವಿ. ಅದು ಎಕ್ಸ್ಪೈರಿ ಡೇಟ್ ಆಗಿದೆಯಾ ಅಥವಾ ಅದು ಅಶುಚಿತ್ವದಿಂದ ಇದೆಯೋ, ಈ ರೀತಿ ಎಲ್ಲ ನಾವು ಗಮನಿಸ್ತಾ ಇರ್ಲಿಲ್ಲ. ಇನ್ನಾದ್ರೂ ಎಚ್ಚರಿಕೆಯಿಂದ ಉಪ್ಪನ್ನ ನಾವು ಬಳಸೋಣ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನಲ್.